ನಮಸ್ತೆ ಸ್ವಾಮಿ ಶರಣು. ಇವತ್ತು ಶಬರೀಶ್ ಟಿವಿ ವತಿಯಿಂದ ನಿಮ್ಮ ಹಳೆಯ ಜೀವನವನ್ನು ಸ್ವಲ್ಪ ಮುಳುಕಿಡಿ, ಹಳೆಯ ಜೀವನ ಬಗ್ಗೆ ಹೇಳಿ ಅಂದಾಗ ನೆನಪಿಗೆ ಬಂದಿದ್ದು ರೋಜಾ ಗುರುಜಿ ನನ್ನ ಒಡನಾಟ. ಅವರಿಗೆ ಬಹಳ ಇಷ್ಟವಾದ ಜಾಗ ಇವತ್ತು ಬಂದಿದ್ದೀವಿ. ಇದೇ ಸುಬ್ರಹ್ಮಣ್ಯ ಭಾರತೀಯ ಫೇಮಸ್ ಪೊಯೆಟ್, ಮಹಾ ಕವಿ. ಅವರು ಬರೆದ ಒಂದೊಂದು ಹಾಡು, ಒಂದೊಂದು ಪದಗಳು ಇವತ್ತಿಗೂ ತಮಿಳ್ನಾಡು ಪೂರ್ತಿ ಎಂಬುದು ಅವರು ಒಡನಾಟ. ಅವರು ನಡೆದು ಆಡಿದ ಜಾಗ ಇದೆ. ಈಗ ಅವರ ಮನೆ ಇಲ್ಲಿ. ಅವರು ಬೆಳೀತಾ ಬಹಳ ಕವನಗಳನ್ನು ಬರೆದಿದ್ದಾರೆ. ಇಲ್ಲಿಂದ ಹಾಗೆ ನಡ್ಕೊಂಡು ಹೋದ್ರೆ ಅಲ್ಲಿ ನಿಮಗೆ ಕಾಣುತ್ತಿರುವುದೇ ಪಾರ್ಥಸಾರಥಿ ದೇವಸ್ಥಾನ. ಪಾರ್ಥಸಾರಥಿ ದೇವಸ್ಥಾನಕ್ಕೆ ದಿನಾ ಬೆಳಿಗ್ಗೆ ಅವ್ರು ಹೋಗ್ತಾ ಇದ್ರು. ಒಂದು ದಿವಸ ಅಲ್ಲಿರೋ ಆನೆಗೆ ದಿನ ಯಾವುದೋ ಒಂದು ಆಹಾರ ಕೊಡ್ತಾ ಇದ್ರು. ಒಂದು ದಿವಸ ಆನೆಗೂ ಅವತ್ತು ಮದ್ದು ಬಂದಿತ್ತು ಅಂತಾರೆ. ಒಂದೆತ್ತು ಕೆಳಗೆ ಹಾಕಿ ಅದಾದ ಕೆಲವೇ ದಿವಸಗಳಲ್ಲಿ ಬಹಳ ಸಣ್ಣ ವಯಸ್ಸಲ್ಲೇ ಈ ಕಡೆ ನಿಮಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ. ಹಾಗೆ ಆ ಭಾಗದಲ್ಲಿ ಹೋದರೆ ಬೀಚು. ಆ ಬೀಚ್ ಎದುರಿಗೆ ವಿವೇಕಾನಂದ ಇಲ್ಲಂ. ವಿವೇಕಾನಂದರ ಇಲ್ಲಂ ಅಂದ್ರೆ ವಿವೇಕಾನಂದರ ಅದ್ಭುತವಾದ ಕಟ್ಟಡ ಇದೆ. ಅಲ್ಲಿ ಧ್ಯಾನ ಮಂದಿರ ಇದೆ. ಅಲ್ಲಿ ಯಾರು ಬಂದು ಧ್ಯಾನ ಮಾಡಲು ಮನಸ್ಸಿಗೆ ತೃಪ್ತಿ ಸಿಗ್ತದೆ. ನನ್ನವರು ಇಲ್ಲೇ ಹತ್ರದಲ್ಲಿತ್ತು. ಸುಮಾರು 2 ದಶಕಗಳ ಹಿಂದೆ ಒಂದು ಸ್ವಲ್ಪ ದಿವಸ ಇಲ್ಲಿ ನಾವು ಓಡಾಡಿದಾಗ ಗುರು ಜೊತೆಗೆ ಬಂದು ನನ್ನ ಜೊತೆಗೆ ಹೇಳಿದ ಹಾಗೆ ಅದ್ಭುತವಾದ ಕಟ್ಟಡ ಇದು. ಬೆಳಗ್ಗೆಯಿಂದ ಸಂಜೆ ಓಪನ್ ಆಗಿರ್ತದೆ. ಇವಾಗ ಮ್ಯೂಸಿಯಂ ಆಗಿದೆ ಇದು. ಇಲ್ಲಿ ಯಾರು ಬಂದ್ರು ಸುಬ್ರಹ್ಮಣ್ಯ ಭಾರತೀಯರ ಬಗ್ಗೆ ಬಹಳ ತಿಳ್ಕೋಬಹುದು. ಇನ್ನು ಹಲವಾರು ಮಾಹಿತಿಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸ್ವಾಮಿ ಶರಣು, ಸ್ವಾಮಿ ಶರಣು, ಸ್ವಾಮಿ ಶರಣು.